ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಗಣೇಶ್ ಎಕ್ಸ್ಪರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರ ಸ್ಟೂಡೆಂಟ್ ಓಕೆ, ಈಗ ಸಬ್ಸ್ಕ್ರೈಬ್ ಇರೋರು ಆ್ಯಂಡ್ ಹೊಸದಾಗಿ ಇವಾಗ ಈ ವಿಡಿಯೋ ಈಗ ನಾನು ಹೇಳ್ತಿರುವಾಗ ಸಬ್ಸ್ಕ್ರೈಬ್ ಆಗೋರಿಗೂ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಓಕೆ, SSB ಅಪ್ಡೇಟ್ ಗುಡ್ ನ್ಯೂಸ್. ಈ ಥರ ನಿಮ್ಮ ಸ್ಟೇಟಸ್ ಇತ್ತಂತಂದರೆ ನಿಮಗೆ ಹಣ ಬೇಗನೆ ಬರುತ್ತೆ. ಯಾವ ರೀತಿ ಸ್ಟೇಟಸ್ ಇದ್ದರೆ ನಿಮ್ದು ಯಾವ ರೀತಿ ಇದೆ ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಸದ್ಯಕ್ಕೆ ಓಕೆ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಆಮೇಲೆ ನಿಮಗೆ ಏನೆಲ್ಲ ಮಾಡಬೇಕು ಕಮೆಂಟ್ ಏನು ಹಾಕಿ ಕೇಳ್ತೀನಿ, ಅದು ಮಾಡ್ಕೊರಿ. ನಾನು ಜಸ್ಟ್ ಅದ್ರ ತಕ್ಕನೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಆಯಿತಾ. ಸೊ ಈ ಒಂದು ಸ್ಟೂಡೆಂಟು ನೋಡಿ, ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಒಂದು ಸ್ಟೂಡೆಂಟು ಜಸ್ಟ್ ಇದೀಗ ತಾನೇ 5th ಸೆಮಿಸ್ಟರ್ ಮುಗಿದಿದೆ, 6th ಸೆಮಿಸ್ಟರ್ ಹೋಗ್ತಾ ಇದ್ದಾನೆ. ಸೊ ಯಾವುದಾದ್ರೂ ತಗೋರಿ, ಮೀನ್ಸ್ ಈ ಒಂದು ಸ್ಟೂಡೆಂಟ್ ಇಂಜಿನಿಯರಿಂಗ್ ಇದ್ದಾನೆ. ಬಟ್ ಕೆಲವೊಂದಿಷ್ಟು ಹುಡುಗರು ಬೇರೆ ಬೇರೆ ಮಾಡ್ತಾ ಇರ್ತಾರೆ. ಲೈಕ್ ಎಕ್ಸಾಂಪಲ್ ಡಿಗ್ರಿ ಓದ್ತಾ ಇರ್ಬೋದು, ಅಥವಾ ನೀವು BEd ಮಾಡ್ತಾ ಇರ್ಬೋದು, ಅಥವಾ ಪ್ರೊಫೆಷನಲ್ ಕೋರ್ಸಸ್ ಬೇರೆ ಬೇರೆ ಕೋರ್ಸಸ್ ಕೂಡ ಮಾಡ್ತಾ ಇರ್ಬೋದು. ಸೊ ಏನೇ ಕೋರ್ಸಸ್ಗಳು ಓದ್ತಾ ಇರಿ, ಬಟ್ ನಿಮ್ಗೇನಪ್ಪ ಅಂತಂದರೆ ಸಮಸ್ಯೆ ಇಲ್ಲಿ ಕೆಲವೊಂದಿಷ್ಟು ಹುಡುಗರಿಗೆ ಈ ರೀತಿ ಸ್ಟೇಟಸ್ ಇರ್ತದೆ ನೋಡಿ. ಎಲ್ಲ ರೀತಿಯಾಗಿ ನಿಮ್ಗೆ ಎಸ್ ಆಗಿರ್ತದೆ ಎಲ್ಲನೂ ಕೂಡ. ಲೈಕ್ ಎಕ್ಸಾಂಪಲ್ ನೋಡಿ, ಇನ್ಕಮ್ 1.5 ಲಕ್ಷಕ್ಕಿಂತ ಕೆಳಗಡೆ ಇದು ಬಿಟ್ಟು ನಿಮ್ದೆಲ್ಲನೂ ಕೂಡ ಏನಾಗ್ತದೆ ಈ ರೀತಿಯಲ್ಲಿ ಕಾಣಿಸ್ತಿದೆ ನೋಡಿ. ನಿಮಗೆ ಬೇಕಾಗಿರೋದು ನಮ್ಮ ಒಂದು SSBಲಿ ಬರ್ತಕ್ಕಂಥದ್ದು ಮೇನ್ ಆಗಿ 2 ಡಿಪಾರ್ಟ್ಮೆಂಟು. ಸದ್ಯಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು OBC ಸ್ಟೂಡೆಂಟ್ಗೆ ಬರ್ತದೆ, ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಿಮಗೆ SC ಸ್ಟೂಡೆಂಟ್ಗೆ ಬರ್ತದೆ, ಆ್ಯಂಡ್ ಮೈನಾರಿಟಿ ಸ್ಟೂಡೆಂಟು ಎಲ್ಲರೂ ಕೂಡ ಇದ್ದೀರಾ. ಓಕೆ, ಸೊ ನಿಮ್ಮ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳು ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತವೆ. ಈಗ OBC ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ನಿಮಗೆ ಈಗ ಮೇನ್ ಆಗಿ ಸದ್ಯಕ್ಕೆ ಏನೇ ಬರದೇ ಹೋದರೂ ಕೂಡ ನಿಮಗೆ ಬರೋದೇನಪ್ಪ ಅಂತಂದರೆ ಇರೋದು BCWD ಫೀ ರಿಮರ್ಸ್ಮೆಂಟ್ ಅಂದರೆ ಶುಲ್ಕ ಮರುಪಾವತಿ, ಇದೊಂದು ಬರ್ತದೆ. ಆ್ಯಂಡ್ ವಿದ್ಯಾಸಿರಿ ಕಡೆಯಿಂದ ಬರ್ತಕ್ಕಂಥದ್ದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮು. ಎಸ್ದಾಗಿ 2 ಕೂಡ ಇದೆ. ಈಗ ಈ ಒಂದು ಸ್ಟೂಡೆಂಟ್ 2 ಕೂಡ ಅಪ್ರೂವಲ್ ಆಗಿಬಿಡೋಣ. ಓಕೆ, ಕಾಣಿಸ್ತಿದೆ ಎಸ್ ಅಂತ ತೋರಿಸ್ಬಿಡೋರೆ. ಓಕೆ, ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್. ಈಗ ಫೀ ರಿಮರ್ಸ್ಮೆಂಟ್ ಅಂದರೆ ಶುಲ್ಕ ಮರುಪಾವತಿ. ಲೈಕ್ ಈ ಒಂದು ಸ್ಟೂಡೆಂಟ್ದು ಫೀಸು ಗೌರ್ಮೆಂಟ್ ಕಾಲೇಜ್ ಫೀಸ್ ಎಷ್ಟು ಇರ್ತದಪ್ಪ ಅಂತಂದರೆ 40,000, ಅದು 38,000 ಇದೆ. ಓಕೆ, 38,000 ಇದೆ ಅನ್ಕೋರಿ ಗೌರ್ಮೆಂಟ್ ಕಾಲೇಜ್ ಫೀಸು. ಇವನು ಪ್ರೈವೇಟ್ 1 ಲಕ್ಷ ಮೇಲೇನು ಕಟ್ತಿರ್ಬೋದು ಫೀಸ್, ಬಟ್ ಗೌರ್ಮೆಂಟ್ ಕಾಲೇಜ್ ಫೀಸು 38,000 ಇದೆ ಅಂತಂದರೆ ಫೀ ರಿಮರ್ಸ್ಮೆಂಟ್ ಎಷ್ಟು ಬರಬೇಕು ಇವ್ರಿಗೆ? ಓಕೆ, 19,000 ಅಥವಾ 18,000 ಅಂದರೆ ಅದರ ಅರ್ಧದಷ್ಟು ದುಡ್ಡು ಬರಬೇಕು. ಆ್ಯಂಡ್ ವಿದ್ಯಾಸಿರಿ ಸ್ಕೀಮ್ ನಿಮ್ಗಳಿಗೆ ಗೊತ್ತಿದೆ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ವಿದ್ಯಾಸಿರಿ ಸ್ಕೀಮಲ್ಲಿ ಯಾರಲ್ಲೂ ನೀವು ಎಲಿಜಿಬಲ್ ಆಗ್ತೀರಾ 15,000 ಅಂತ ಪದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಸೊ 2 ಕೂಡ ಎಲಿಜಿಬಲ್ ಆಗಿದ್ದಾನೆ. ಸೊ ಹಾಗಾಗಿ ಈ 2 ಡಿಪಾರ್ಟ್ಮೆಂಟ್ಗಳು ಏನಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಎಸ್ ಆಗಿಬಿಟ್ಟು ಸ್ಕಾಲರ್ಶಿಪ್ ಕಾಂಪೊನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತಂದು ಕೂಡ ಏನಾಗಿದೆ ಅವು ಕೂಡ ಪೇಮೆಂಟ್ ಕೂಡ ಎಸ್ ಅಂತ ಆಗಿಬಿಟ್ಟವ್ರೆ ಇಲ್ಲಿ ಮೆನ್ಷನ್ ಮಾಡಿದ್ರು. ಇಲ್ಲಿ 18,000. ಓಕೆ, ಅಂದರೆ ಗೌರ್ಮೆಂಟ್ ಕಾಲೇಜ್ ಫೀಸ್ 36,000 ಇರ್ತದೆ. ಸೊ ಹಂಗಾಗಿ ಇವ್ರದ್ದು ಫೀ ರಿಮರ್ಸ್ಮೆಂಟ್ ಎಷ್ಟು ಬರ್ತದೆ? 18,000 ಬಂದಿದೆ. ಇದೇ ಒಂದು ಸ್ಟೂಡೆಂಟಿಗೆ ಹೋದ ವರ್ಷ 21,000 ಅಂದರೆ ಶುಲ್ಕ ಮರುಪಾವತಿ 21,000 ಮೀನ್ಸ್ ಅವಾಗ ಎಷ್ಟು ಇತ್ತು ಫೀಸ್? 40,000 ಇರ್ತಿತ್ತು. ಸೊ ಅಂದರೆ ಶುಲ್ಕ ಮರುಪಾವತಿ ಬರೋದು ಬೇಸ್ಡ್ ಆನ್ ಇವರು ಗೌರ್ಮೆಂಟ್ ನಿಮ್ಮ ಒಂದು ಕೋರ್ಸ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಎಷ್ಟಿದೆಯೋ ಅದರ ಅರ್ಧದಷ್ಟು. ಇದು ಪ್ರೊಫೆಷ್ನಲ್ ಕೋರ್ಸಸ್ಗೆ ಮತ್ತು ಬೇರೆಗೆ ಸಪ್ರೇಟಾಗಿ ಹೋಗ್ತದೆ. ಓಕೆ, ಸರಿ. ಲೈಕ್ ಈಗ ನೋಡಿ, ಈಗೇನು ಹೇಳ್ತೀನಿ, ಈ ಒಂದು ಸ್ಟೂಡೆಂಟ್ಗೆ 18,000 ಆ್ಯಂಡ್ 15,000 2 ಕೂಡ ಎಸ್ ಅಂತ ಆಗಿದೆ. ಸೊ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಅಂತ ನೋಡಿದಾಗ ಎಸ್, ಈ ರೀತಿ ಎಸ್ ಅಂತ ಬಂದುಬಿಟ್ರೆ ನಿಮಗೆ ಭಾಳ ದಿನ ಆಗೋದಿಲ್ಲ. ಓಕೆ, ಈ ರೀತಿ ನಿಮ್ದು 1 ಟೈಮ್ ನೋಡ್ಕೊರಿ. ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರು ನೋಡಿರ್ತಾರೆ. ಓಕೆ, ಕೆಲವೊಂದಿಷ್ಟು ಹುಡುಗರದ್ದು ಎಸ್ ಅಂತ ಇದೆ. ಎಸ್ ಅಂತ ಇದ್ದು ಕೂಡ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹೇಳ್ತೀನಿ. ಓಕೆ, ಇದು ಎಷ್ಟು ದಿನ ಆಗ್ಬೋದು, ಸ್ವಲ್ಪ ಟೈಮ್ ತೊಗೊಳ್ತದೆ, ಬಟ್ ಯಾವಾಗಂತ ಹೇಳಕ್ಕೆ ಬರಲ್ಲ, ಬಟ್ ಆದಷ್ಟು ಬೇಗನೆ ಬರ್ತದೆ. ಓಕೆ, ಈ ರೀತಿ ಇದೆ. ಯಾವುದು ಇಲ್ಲಿ ಕಾಣಿಸ್ತಿದೆ ನೋಡಿ, ಒಂದು ವಿದ್ಯಾಸಿರಿ ಕಡೆಯಿಂದ, ಇನ್ನೊಂದು ಓಕೆ ಫೀ ರಿಮರ್ಸ್ಮೆಂಟ್ 2 ಕೂಡ. ಓಕೆ, ಆ್ಯಂಡ್ ಇಲ್ಲಿ ಪೋಸ್ಟ್ DBT ಕಾಣಿಸ್ತಿದಲ್ವಾ, ಪೋಸ್ಟ್ DBT ಪೇಮೆಂಟ್, ಪೋಸ್ಟ್ DBT 2 ಕೂಡ ಎಸ್ ಅಂತ ಆಗಿಬಿಡದೆ. ಸೊ ನೆಕ್ಸ್ಟ್ ಸ್ಟೇಟಸಲ್ಲಿ ನಿಮ್ಗೆ ಏನು ತೋರಿಸ್ತೈತೆ? ಅವೇಟೆಡ್ ಅಂತ ನಿಮಗೆ ಭಾಳ ಸ್ಟೂಡೆಂಟ್ ಕೂಡ ಕೇಳ್ತಿರ್ತಾರೆ. ಅವೇಟೆಡ್ ಅಂತ ಇದೆ ಬರ್ದರ್ ನಮಗೆ ಅಮೌಂಟ್ ಬರ್ತದೆ. ಅವೇಟೆಡ್ ಅಂತಂದರೆ ಯಾವಾಗ ಅಮೌಂಟ್ ಬರ್ತಂತ ಹೇಳ್ಬಿಡ್ತೀನಿ ಒನ್ಸ್. ಓಕೆ, ಅಮೌಂಟ್ ಅಂತಂದರೆ ಈಗ ಸಡನ್ನಾಗಿ ಕಳಿಸ್ಬಿಡೋದಲ್ಲ. ಓಕೆ, ಆಲ್ಮೋಸ್ಟ್ ನಾವು ಏನಂತ ಹೇಳ್ತೀವಿ ವಿತಿನ್ 1 ಮಂತ್ ಅಂತ ಹೇಳ್ತೀವಿ. ಯಾಕಂತಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಏನಾಗ್ತಿರ್ತದೆ, ಅಮೌಂಟ್ ಪುಷ್ ಆಗ್ತಿರ್ತದೆ. ಆ್ಯಂಡ್ ಆ ಅಮೌಂಟ್ ಇರೋವರೆಗೂ ಕೂಡ ಸೇನ್ ಮಾಡ್ತಿರ್ತಾರೆ, ಎಲ್ಲನೂ ಕೂಡ ಅಕೌಂಟಿಗೆ ಜಮಾ ಮಾಡ್ತಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಲೈಕ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ವರ್ಷದಲ್ಲಿ 3 ಸರ್ತಿ ಏನು ಮಾಡ್ತೀನಿ ನಾನು ಪುಷ್ ಮಾಡೋದು. ಲೈಕ್ ಡಿಪಾರ್ಟ್ಮೆಂಟಿಗೆ ಮೊದಲೇನಪ್ಪ ಅಂದರೆ ಇದು 1 ಅಂದರೆ ಜನವರಿಯಿಂದ ಏಪ್ರಿಲ್ವರೆಗೂ. ಓಕೆ, ಇಲ್ಲಿ ಮೇಯಿಂದ ಹಿಡಿದ್ಬಿಟ್ಟು ಅಪ್ ಟು ಒಂದು ಸೆಪ್ಟೆಂಬರ್ವರೆಗೂ ಅಂತ ಹಿಡ್ಕೊರಿ. ಓಕೆ, ಆ್ಯಂಡ್ ಅಕ್ಟೋಬರು, ನವೆಂಬರ್, ಡಿಸೆಂಬರ್, ಆ್ಯಂಡ್ ಇದು ಒಂದು 3-4 ತಿಂಗಳು ಲಾಸ್ಟ್ ಒಂದು ಇಟ್ಕೊತೀನಿ, ಅಂದರೆ 2nd, 3rd. ಸೊ ಇಲ್ಲಿ ಒನ್ ಟೈಮು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿತ್ತು. ಓಕೆ, ಸಾರಿ. ಓಕೆ, ಸೊ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಈಗ ಮೂರು ಅಕೌಂಟ್ ಇದ್ದೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ 1, 2, 3 ಅಂತಂದರೆ ಜನವರಿಲಿಂದ ಏನು 4 ತಿಂಗಳ ಏನಂತ ಪೇಮೆಂಟ್ ಕಳಿಸಿದ್ರು ಆ ಅಮೌಂಟ್ ಇರೋರು ಕೂಡ ಏನು ಮಾಡ್ತಿರ್ತಾರೆ, ಸ್ಟೂಡೆಂಟ್ ಕಳಿಸ್ತಿರ್ತಾರೆ. ಒನ್ಸ್ ಇದು ಖಾಲಿ ಆಯಿತು ಅಂತಂದಾಗ ಹುಡುಗರು ಅವೇಟೆಡ್ ಇದೆ. ಇನ್ನೂ ಕೂಡ ಯಾವ ಬರ್ತಂತಂದರೆ 2nd ಟೈಮ್ ಗೌರ್ಮೆಂಟ್ ಏನಾಗುತ್ತೆ, ಇನ್ನೂ ಟೈಮ್ ನಾ ಈಗ 3 ಸಾರಿ ಅಂತ ಹೇಳ್ತಿಲ್ಲ, ಒಂದೊಂದು ಟೈಮ್ ಮಂತ್ಲಿನೂ ಕೂಡ ಹಾಕ್ತಿರ್ತದೆ. ಸೊ ಅವೇಟೆಡ್ ಅಂತಂದರೆ ಆಲ್ಮೋಸ್ಟ್ ನಾವೇನು ಹೇಳ್ತೀವಿ 1 ಮಂತ್ ಒಳಗಡೆ ಬರ್ತದೆ. ಕೆಲವೊಬ್ಬರು ಒಂದೇ ವಾರದಲ್ಲಿ, ಇನ್ ಕೇಸ್ ಈಗ ಲೈಕ್ ಇನ್ನೂ ಫೆಬ್ರವರಿಲಿ ಇದ್ರಪ್ಪ ನೀವು, ಓಕೆ ಫೆಬ್ರವರಿಲಿ ಇದ್ರಿ ಇನ್ನೂ ಕೂಡ ಅಮೌಂಟ್ ಇದೆ. ಸೊ ಅವಾಗ ಏನಾಗ್ತದೆ 1 ವೀಕಲ್ಲೇ ಬಂದುಬಿಡ್ಬೋದು. ಓಕೆ, ಜಸ್ಟ್ ನೀವೇನಪ್ಪ ಲೈಕ್ ಈಗ ಜನವರಿಲಿ ಇದ್ದೀರಾ, ಅದು ನಾನು ಹೇಳ್ತಿರೋದು ಈ ಜನವರಿ ಆಗಿರ್ಬೇಕಂತ ಏನಿಲ್ಲ. ಏನೋಪ್ಪ ನಿಮ್ಗೆ ಅಕ್ಟೋಬರ್, ನವಂಬರ್ ಏನಾಗಿರ್ಬೋದು, ನಿಮಗೆ ಅಮೌಂಟ್ ಡಿಪಾರ್ಟ್ಮೆಂಟ್ಗೆ ದುಡ್ಡು ಹೋಗಿರ್ಬೋದು. ನೀವು ಫೆಬ್ರವರಿಗೆ ನೆಕ್ಸ್ಟ್ ಇನ್ನೊಂದು ಆಗ್ತಿರ್ಬೋದು. ಸೊ ಇನ್ ಬಿಟ್ಟು ಈ ರೀತಿ ಇದ್ದಾಗ ಏನಪ್ಪ ಆಗ್ತದೆ,
ಲೈಕ್ ಈಗ ನೀವು ಜನವರಿಯಲ್ಲಿ ಈಗ ಜಸ್ಟ್ ಏನಪ್ಪ ಆಗಿದೆ ನಿಮ್ಗೆ ಅವೇಟೆಡ್ ಅಂತ ಬಂದಿದೆ ಅಂತಂದಾಗ ಅಮೌಂಟ್ ಖಾಲಿ ಆಗಿಬಿಟ್ಟಿದೆ ಅಂತಂದರೆ ಸೆಕೆಂಡ್ ಟೈಮ್ ಇನ್ನೂ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರಬೇಕಾಗ್ತದೆ. ಸೊ ಈ ರೀತಿ ಸಿಚುವೇಷನ್ ಇದ್ದಾಗ ಸ್ವಲ್ಪ ಡಿಲೇ ಆಗ್ತಿರ್ತದೆ. ಬಿಟ್ಟರೆ ಆಲ್ಮೋಸ್ಟ್ ನಿಮಗೆ ಅಂತಂದರೆ ಒಂದು ತಿಂಗಳಲ್ಲೇ ಈ ರೀತಿ ಅವೇಟೆಡ್ ಇದ್ದರೆ, ಅಷ್ಟೆಲ್ಲ ಕತೆ ಹೇಳೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ, ಅವೇಟೆಡ್ ಈ ರೀತಿ ಇದ್ದಾಗ 1 ಮಂತ್ ಒಂದು ತಿಂಗಳದ ಒಳಗಡೆ ನಿಮ್ಮ ಅಕೌಂಟಿಗೆ ಬಂದಿರ್ತದೆ. ಆ್ಯಂಡ್ ಬಂದಾದಮೇಲೆ ಇಲ್ಲೇನು ನೋ ರೆಸ್ಪಾನ್ಸ್ ಅಂತ ಇದ್ದೇವೆ ಎಲ್ಲನೂ ಕೂಡ ತುಂಬಿರ್ತದೆ. ಇಲ್ಲಿ ಏನೇನಪ್ಪ ಬಂದಿರ್ತದೆ ನಿಮ್ಗೆ ಗೊತ್ತಿರೋ ಬಗ್ಗೆ. ಇದು ನಿಮ್ಗೆ ಮೇನಾಗಿ ನಿಮಗೆ ಬೇಕಾಗಿರೋದು UTR ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ತೋರಿಸ್ಬಿಡ್ತದೆ, ನಿಮ್ಗೆ ಗೊತ್ತಿರ್ತದೆ. ಇಲ್ಲಿ ಕ್ರೆಡಿಟೆಡ್ ಆನ್ ಎಸ್ ಅಂತ ಆಗಿಬಿಡ್ತದೆ. ನೋ ರೆಸ್ಪಾನ್ಸ್ ಅಂತ ಏನು ಕಾಣಿಸ್ತಿದೆ ಇದೆಲ್ಲನೂ ಕೂಡ ತುಂಬಿರ್ತದೆ. ಓಕೆ. ಆ್ಯಂಡ್ ಯಾವ ದುಡ್ಡು ಅಂತಲೂ ಕೂಡ ಕೊಡ್ತಾರೆ, ಫೀ ಮತ್ತು ವಿದ್ಯಾಸಿರಿ, ಪಿ ರಿಮರ್ಸ್ಮೆಂಟು ವಿದ್ಯಾಸಿರಿ ಅಂತ ಮೇಂಟೆನೆನ್ಸ್ ಪೇಜ್. ಓಕೆ. ಸೊ ವರಿ ಬೇಡ ಅವೇಟೆಡ್ ಇದ್ದವ್ರಿಗಂತೂ ಆದಷ್ಟು 1 ತಿಂಗಳ ಒಳಗಡೆ ಅಮೌಂಟ್ ಬರ್ತದೆ. ಜಸ್ಟ್ ಇಲ್ಲಿವರೆಗೂ ಬರೋಕ್ಕೆ ವೇಟ್ ಮಾಡ್ಬೇಕು ಅಷ್ಟೇ. ಇಲ್ಲಿವರೆಗೂ ಅವೇಟೆಡ್ ಅಂತ ಬರೋರು ಕೂಡ ವೇಟ್ ಮಾಡಲೇಬೇಕು. ಅಲ್ಲಿವರೆಗೂ ಕೂಡ ಯಾವಾಗ ಬರ್ತಂತ ಖಚಿತ ಇರಲ್ಲ, ಯಾರೂ ಕೂಡ ಇರಲ್ಲ. ಸಡನ್ನಾಗಿ ಅವೇಟೆಡ್ ಅಂತ 1 ಡೇ ಬಂತಂದರೆ 1 ತಿಂಗಳ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ ಎರಡೂ ಕೂಡ ಅವೇಟೆಡ್ ಇದೆ ಅಂತ ಎರಡೂ ಕೂಡ ಬರ್ತದೆ. ಓಕೆ. ಬರೀ ಬೇಡ ಟೋಟಲ್ ಈ ಒಂದು ಸ್ಟೂಡೆಂಟ್ ನೋಡಿ, ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ ಟೋಟಲ್ ಎಷ್ಟು ಬರುತ್ತೆ, ಈಗ 33,000 ಬರ್ತದೆ. ಓಕೆ. ಸೊ ನಿಮಗೂ ಕೂಡ ಯಾವ ರೀತಿ ಸ್ಟೇಟಸ್ ಇದೆ ಈ ರೀತಿ ನಿಮಗೂ ಕೂಡ ಇತ್ತಂತಂದರೆ ಕಮೆಂಟಲ್ಲಿ ಹಾಕ್ರಿ. ಆ್ಯಂಡ್ ಮೇನಾಗಿ ಕೆಲವೊಂದಿಷ್ಟು ಹುಡುಗರು ಭಾಳಷ್ಟು ನಿಮಗೆ ಕಾಲ್ಸ್ಗಳು ಬರ್ತಿದ್ದಾವಂತೆ. ಓಕೆ. ನಾನು ಕೇಳ್ತದೆ. ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಕೂಡ ಕೇಳ್ತಾ ಇದ್ದಾರೆ, ಮಾಡಲೇಬೇಕಾಗ್ತದೆ. ಯಾರು ಸ್ಟೂಡೆಂಟು ಇರ್ತಾರೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿಸಲೇಬೇಕು. ಆ್ಯಂಡ್ ಅದೇ ರೀತಿ ಕಾಲ್ಸ್ಗಳು ಏನೇನೋ ಭಾಳ ರೀತಿ ಬರ್ತದೆ ಅಂತ, ಯಾವ ರೀತಿ ಬರ್ತದೆ ಅದನ್ನು ಕೂಡ ಕಮೆಂಟಲ್ಲಿ ಹಾಕ್ರಿ, ನಾನು ನಿಮ್ಗೆ ತಿಳಿಸ್ತೀನಿ ಆಯಿತಾ. ಆ್ಯಂಡ್ ನಿಮ್ದು ಏನಾದರೂ ಸಮಸ್ಯೆ ಇತ್ತಂದರೆ SSB, ಯಾಕಂದರೆ ಸಿಕ್ಕಾಪಟ್ಟೆ ಭಾಳಷ್ಟು ಕಡೆ ನೋಡ್ತಾ ಇದ್ದೀನಿ SSB ಬಗ್ಗೆ ಮಾತಾಡಿ ನಮ್ಗೆ ಏನೋ ಬರ್ತದೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಬರ್ತಿಲ್ಲ ಕೆಲವೊಂದಿಷ್ಟು ಹುಡುಗರಿಗೆ. ಸಮಸ್ಯೆ ಇದೆ, ಇಲ್ಲ ಅಂತಲ್ಲ, ನಿಮ್ಮ ಕಡೆಯಿಂದ ಸಮಸ್ಯೆ ಅಲ್ಲ. ಅದನ್ನೆಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಆ್ಯಂಡ್ ಇನ್ಮೇಲೆ ಸ್ಕಾಲರ್ಶಿಪ್ಪು ವೀಡಿಯೋ ಆಗ್ತಾನೇ ಇರ್ತೀನಿ, ವರಿ ಮಾಡ. ಓಕೆ. ಥ್ಯಾಂಕ್ ಯು. ಬಾಯ್.